ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ವರಮಹಾಲಕ್ಷ್ಮಿ ಹಬ್ಬದ ಸುದಿನದಂದೇ ಜಿರಳೆಗಳಿಗೆ ವರ ಪ್ರಾಪ್ತಿಯಾಗಿದೆ. ರಾಜಸ್ಥಾನದಲ್ಲಿ ಹೆಂಗಸರು ಗ್ರಾಮಸ್ಥರೆಲ್ಲ ಸೇರಿ ಜಿರಳೆಗಳ ಗುಂಪನ್ನ ಅಟ್ಟಾಡಿಸಿ ಓಡಿಸಿದ್ದಾರೆ. ಇನ್ಸ್ಪೆಕ್ಷನ್ ಮಾಡ್ತೀವಿ ಅಂತ ಬಂದವರು ಕೊನೆಗೆ ಅಯ್ಯೋ ಅಮ್ಮ ಅಂತ ಓಡ್ತಾ ಇದ್ರೆ ಇಡೀ ದೇಶದಾದ್ಯಂತ ಈ ದೃಶ್ಯಗಳು ವೈರಲ್ ಆಗ್ತಾ ಇದೆ. ಆದರೆ ಇಷ್ಟಕ್ಕೆ ಪಟ್ಟು ಬಿಡದೆ ಹಾಗಾಯ್ತು ಹೀಗಾಯ್ತು, ನಾವು ಸುಮ್ಮನೆ ಬಿಡೋದಿಲ್ಲ, ನಮಗೆ ನ್ಯಾಯ ಬೇಕು, ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ಅನ್ನೋ ರಾಗ ಜಿರಳೆಗಳ ಕಡೆಯಿಂದ ಬರ್ತಾ ಇದೆ. ಗ್ರಾಮಸ್ಥರು ಯಾವ ಕಾರಣಕ್ಕೆ ಇವರನ್ನ ಅಟ್ಟಾಡಿಸಿದ್ದು ಅನ್ನೋದನ್ನ ಮಾಧ್ಯಮದ ಮುಂದೆ ಬಿಚ್ಚಿಡ್ತಾ ಇದ್ದಾರೆ. ಆದರೆ ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಕೂಡ ಇದೆ. ಅದು ಜಿರಳೆಗಳು ಈ ಬಾರಿ ರಾಜಸ್ಥಾನದ ಎಜುಕೇಶನ್ ಮಿನಿಸ್ಟರ್ ಅನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರಾ ಅನ್ನೋದು. ಯಾವ ಕಾರಣಕ್ಕೆ ಮದನ್ ದಿಲಾವರ್ ಟಾರ್ಗೆಟ್ ಆದ್ರು ಅನ್ನೋದನ್ನ ನೋಡ್ತಾ ಹೋದ್ರೆ ಸ್ಫೋಟಕ ವಿಷಯಗಳು ಬೆಳಕಿಗೆ ಬರ್ತಾ ಇದೆ. ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ನೀವು ಮಿನಿಟ್ ಮೇಡ್ ಚಾನಲ್ ಅನ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡಬಾರದನ್ನ ಮಾಡಿದ್ರೆ ಆಗಬಾರದ್ದೇ ಆಗುತ್ತೆ ಅನ್ನೋ ಗಾದೆಯನ್ನ ಭಾರತೀಯರಿಗೆ ಆಗಾಗ ನೆನಪಿಸ್ತಾ ಇರಬೇಕು ಅನ್ಸುತ್ತೆ. ಮಿತಿ ಮೀರಿ ವರ್ತಿಸಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಈಗ ರಾಜಸ್ಥಾನದಲ್ಲಿ ಜಿರಳೆಗಳಿಗೆ ಆಗಿರೋದೇ ಬೆಸ್ಟ್ ಎಕ್ಸಾಂಪಲ್. ಇಷ್ಟು ದಿನ ಜನರು ಯಾಕೆ ಇವರು ಮಿತಿ ಮೀರಿ ಹೋಗ್ತಾ ಇದ್ದಾರೆ, ಸರ್ಕಾರ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ, ಇವರೇನು ಮೇಲಿಂದ ಬಂದವರ, ಮೋದಿ ಅಮಿತ್ ಶಾ ಯಾಕೆ ಹಿಂದೇಟು ಹಾಕ್ತಾ ಇದ್ದಾರೆ ಅನ್ನೋ ರೀತಿಯ ಪ್ರಶ್ನೆಗಳನ್ನ ಕೇಳ್ತಾ ಇದ್ರು. ನೋಡುವಷ್ಟು ನೋಡಿ ಈಗ ಜನರೇ ರೊಚ್ಚಿಗೆದ್ದು ಜಿರಳೆಗಳನ್ನ ಬಡಿಯೋದಕ್ಕೆ ಆರಂಭಿಸಿದ್ದಾರೆ. ಇದು ಕೇವಲ ಇನ್ಸಿಡೆಂಟ್ ಆಗದೆ ಮುಂದಿನ ದಿನಗಳಲ್ಲಿ ಇದು ಬೇರೆ ಬೇರೆ ರೀತಿಯ ಸ್ವರೂಪ ಪಡೆಯೋ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಅದು ಯಾವ ರೀತಿ ಇರುತ್ತೆ ಅನ್ನೋದನ್ನ ತಿಳಿಸೋ ಮೊದಲು ರಾಜಸ್ಥಾನದಲ್ಲಿ ಜಿರಳೆಗಳಿಗೆ ಸಿಕ್ಕ ರಾಜ ಮರ್ಯಾದೆಯನ್ನ ಮೊದಲು ನೋಡ್ಕೊಂಡು ಬರೋಣ. ನಾವೇನ್ ಮಾಡಿದ್ರು ನಡೆಯುತ್ತೆ, ನಮ್ಮನ್ನ ಕೇಳೋರು ಯಾರು, ಯಾರಿಗೆ ಬೇಕಾದರೂ ರಾಜೀನಾಮೆ ಕೊಡಿಸ್ತೀವಿ, ನಾವೇನ್ ದೇವರಿಗಿಂತ ಕಮ್ಮಿನ ಅನ್ನೋ ಅಹಂಕಾರದಲ್ಲಿ ಒಂದಷ್ಟು ಜನರು ಓಡಾಡ್ತಾ ಇದ್ರು. ಅವರನ್ನ ಜಿರಳೆಗಳು ಅಂತ ಜನರು ಕರೀತಾ ಇದ್ರು. ಮುಖ್ಯ ಜಿರಳೆ ಅಭಿಜಿತ್ ದೀಪ್ಗೆ ಅಂಟಿಸಿದ ರೋಗ ಅನ್ನೋ ಹಾಗೆ ಒಂದರ ನಂತರ ಒಂದು ಜಿರಳೆಗಳು ಗುಂಪನ್ನ ಕಟ್ಟಿಕೊಂಡು ಕಂಡ ಸ್ಕೂಲ್ಗಳಿಗೆ ನುಗ್ಗೋದು, ಪಾಠ ಮಾಡುವಾಗ ಡಿಸ್ಟರ್ಬ್ ಮಾಡೋದು, ಇದನ್ನೇ ಅಭ್ಯಾಸ ಮಾಡಿಕೊಂಡಿದ್ದವರು ರಾಜಸ್ಥಾನದ ರಾಜಧಾನಿ ಜೈಪುರಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಅಲ್ಲೇ ರಾಮಪುರದ ಕನ್ವಾರ್ಪುರದಲ್ಲಿ ಪ್ರಾಥಮಿಕ ಶಾಲೆಯೊಂದಕ್ಕೆ ನುಗ್ಗೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಮೊದಲೇ ಮಕ್ಕಳ ಕಳ್ಳರ ಕಾಟ ಜೋರಾಗಿರೋ ಹೊತ್ತಲ್ಲಿ ಈ ರೀತಿ ಕೆಲಸ ಕಾರ್ಯ ಇಲ್ಲದ ಜಿರಳೆಗಳು ಗುಂಪುಗೂಡಿ ಬಂದ್ರೆ ಪೋಷಕರಿಗೆ ಗ್ರಾಮಸ್ಥರಿಗೆ ಆತಂಕ ಆಗುವುದು ಸಹಜವೇ. ಅದೇ ರೀತಿ ಜನರು ರೊಚ್ಚಿಗೆದ್ದು ಅಟ್ಟಾಡಿಸಿದ್ದಾರೆ. ಮೋದಿಯೂ ನಾವು ಹೇಳಿದಂತೆ ಕೇಳಬೇಕು ಅಂತ ವೀರಾವೇಶದಲ್ಲಿ ಬರ್ತಾ ಇದ್ದ ಜಿರಳೆಗಳಿಗೆ ಗ್ರಾಮಸ್ಥರ ಕೈಗೆ ಸಿಕ್ಕರೆ ಪೀಸ್ ಆಗ್ತೀವಿ ಅನ್ನೋದು ಖಾತ್ರಿ ಆಗುತ್ತೆ. ಯಾವಾಗ ಮೂಳೆ ಮುರಿತಾರೆ ಅನ್ನೋದು ಕನ್ಫರ್ಮ್ ಆಗುತ್ತೋ ಆಗ ಓಟ ಕಿತ್ತಿದ್ದಾರೆ. 2-3 ಕಾರ್ಗಳಲ್ಲಿ ಬಂದಿದ್ದನ್ನ ಗಮನಿಸಿದ್ದ ಗ್ರಾಮಸ್ಥರು ಕಾರ್ ಗ್ಲಾಸ್ ಅನ್ನು ಬಿಡದೆ ಪುಡಿ ಮಾಡಿ ಕೈಗೆ ಸಿಕ್ಕ ಜಿರಳೆಗಳಿಗೆ ಧಾರಾಳವಾಗಿ ಕಜ್ಜಾಯ ಕೊಟ್ಟಿದ್ದಾರೆ. ಪ್ರಮುಖ ಜಿರಳೆ ಅಶುತೋಷ್ ರಾಂಕಾ ತಲೆಗೆ 3 ಬಾರಿ ಯಾರೋ ಒಬ್ಬರು ಮೊಟಕಿರೋ ದೃಶ್ಯ ಕೂಡ ಸೆರೆಯಾಗಿದೆ. ಯಾವ ಶಾಲೆ ಕಡೆಗೆ ಬರ್ತಾ ಇದ್ರೋ ಆ ಶಾಲೆ ದಾರಿಯನ್ನ ಇನ್ನು ಮುಂದೆ ಕನಸಿನಲ್ಲೂ ನೆನಪು ಮಾಡಿಕೊಳ್ಳಬಾರದು ಅನ್ನೋದಕ್ಕೆ ಯಾವ ರೀತಿಯ ಟ್ರೀಟ್ಮೆಂಟ್ ಅಗತ್ಯತೆ ಇತ್ತೋ ಅದು ಜನರ ಕಡೆಯಿಂದ ಆಗುತ್ತೆ. ಅಂತೂ ಇಂತೂ ಜೀವ ಉಳಿಸ್ಕೊಂಡು ಸೇಫ್ ಜಾಗದಲ್ಲಿ ನಿಲ್ಲೋ ಜಿರಳೆಗಳು ಆಕ್ರಂದನ ಶುರು ಮಾಡುತ್ತವೆ. ಅಯ್ಯಯ್ಯೋ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ, ನಮಗೆ ಹಾಗೆ ಮಾಡಿಬಿಟ್ರು ಹೀಗೆ ಮಾಡಿಬಿಟ್ರು, ಅವರೆಲ್ಲ RSS ಹಾಗೂ BJP ಗೂಂಡಾಗಳು ಅಂತ ಆರೋಪಿಸ್ತಾರೆ. ಇವರೇನೋ ನಾವು ಜಿರಳೆಗಳು ಅಂತ ಹೇಳ್ಕೊಂಡು ಬಂದಿದ್ರಿಂದ ಗುರುತು ಸಿಕ್ತು, ಆದ್ರೆ ಸಾಮಾನ್ಯ ಗ್ರಾಮಸ್ಥರನ್ನ ಇವರು ಯಾವ ಆಧಾರದ ಮೇಲೆ BJP ಕಾರ್ಯಕರ್ತರು ಅಂತ ದೂರ್ತಾ ಇದ್ದಾರೆ ಅನ್ನೋದೇ ಜನರ ಪ್ರಶ್ನೆ. ಇವರೇನೋ ಭಾರತ್ ಮಾತಾ ಕಿ ಜೈ ಅಂದ್ರು ಅವರನ್ನ BJP ಅಂತಾರೆ, ಒಂದೇ ಮಾತರಂ ಅನ್ನುವವರನ್ನು BJP ಅಂತಾರೆ, ಹಿಂದೂ ದೇವರನ್ನ ಪೂಜಿಸಿದ್ರು BJP ಅಂತಾರೆ, ನಮ್ಮ ದೇಶ ಚೆನ್ನಾಗಿರಬೇಕು, ಉಗ್ರ ಪೋಷಿತ ಪಾಕಿಸ್ತಾನ ಹಾಳಾಗೋಗ್ಲಿ ಅನ್ನುವವರನ್ನು BJP ಅಂತಾರೆ. ಒಟ್ನಲ್ಲಿ ಜವಾಬ್ದಾರಿಯುತ ಭಾರತೀಯ ಪ್ರಜೆ ಏನೇ ಮಾಡಿದ್ರು ಅದನ್ನ BJP ಅಂತಾರೆ. ಆದ್ರೆ ಯಾವ ಕಾರಣಕ್ಕೆ ಅಟ್ಟಾಡಿಸಿ ಹೊಡೆದಿದ್ದು ಅನ್ನೋದನ್ನ ಅಲ್ಲಿನ ಜನರೇ ತಿಳಿಸ್ತಾ ಇದ್ದಾರೆ. ಜಿರಳೆಗಳನ್ನ ಓಡಿಸಿದವರ ಪೈಕಿ ಒಬ್ಬರಾದ ಈ ಮಹಿಳೆ ಹೇಳ್ತಾ ಇರೋದು, ನಾವು ಯಾವ ಪಕ್ಷದ ಬೆಂಬಲಿಗರು ಕೂಡ ಅಲ್ಲ, ಆದ್ರೆ ಇವರೆಲ್ಲ ಬಂದು ಇಲ್ಲಿ ಶಾಲೆಯನ್ನ ಹಾಳು ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ನನ್ನ ಮಕ್ಕಳು ಇಲ್ಲೇ ಓದ್ತಾ ಇದ್ದು, ಇತ್ತೀಚೆಗಷ್ಟೇ ಸರ್ಕಾರದಿಂದ ಶಾಲಾ ದುರಸ್ತಿಗೆ 12 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ದಾರೆ. ಇವರುಗಳು ಇಲ್ಲಿ ಬಂದು ಮಾಡಬಾರದನ್ನ ಮಾಡಿದ್ರೆ ಹೇಗೆ ತಾನೇ ನೋಡ್ಕೊಂಡು ಸುಮ್ಮನಿರೋದು ಅನ್ನೋದು ಗ್ರಾಮಸ್ಥರ ಮಾತು. ಇನ್ನು ಈ ರೀತಿ ಅವಮಾನ ಆದ ಬಳಿಕವೂ ಸುಮ್ಮನೆ ಇದ್ರೆ ಮುಂದೆ ಜೀವನ ನಡೆಸೋದು ಹೇಗೆ ಅಂತ ಅಶುತೋಷ್ ರಾಂಕಾ ಕೂಡ ಮಾಧ್ಯಮದ ಮುಂದೆ ಬಂದು ಮಾತಾಡ್ತಾನೆ. ನೋಡಿ ಸಾರ್, ಇವರು ಕಲ್ಲು ಹೊಡೆದಿದ್ದಾರೆ, ಅಲ್ಲು ಹೊಡೆದಿದ್ದಾರೆ, ಇಲ್ಲು ಹೊಡೆದಿದ್ದಾರೆ, ಇವರೆಲ್ಲ BJP ಗುಂಡಾಗಳು, ನಾನು ಇದನ್ನ ಇಲ್ಲಿಗೆ ಸುಮ್ಮನೆ ಬಿಡೋದಿಲ್ಲ, ಯಾರೆಲ್ಲ ಅಟ್ಯಾಕ್ ಮಾಡಿದ್ದಾರೋ ಅವರ ಮೇಲೆ ಆಕ್ಷನ್ ತೆಗೆದುಕೊಳ್ಳಲೇಬೇಕು, ಇಲ್ಲ ಅಂದ್ರೆ ನಾವು ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ. ಈ ರಾಜ್ಯದ ಎಜುಕೇಶನ್ ಮಿನಿಸ್ಟರ್ ಮದನ್ ದಿಲಾವರ್ಗೆ ನಾನು ಒಂದು ಮಾತನ್ನ ಹೇಳ್ತೀನಿ, ಮುಂದಿನ 48 ಗಂಟೆ ನಿಮಗೆ ಟೈಮ್ ಕೊಡ್ತಾ ಇದ್ದೀನಿ, ಅಷ್ಟರ ಒಳಗೆ ಅಟ್ಯಾಕ್ ಮಾಡಿದವರನ್ನ ಅರೆಸ್ಟ್ ಮಾಡಬೇಕು ಅಂತ ಗಡುವು ಕೊಟ್ಟಿದ್ದಾನೆ. ಇನ್ನೊಂದೆಡೆ ಮುಖ್ಯ ಜಿರಳೆ ಅಭಿಜಿತ್ ದೀಪ್ಗೆ ಕೂಡ ಟ್ವೀಟ್ ಮೂಲಕ ಈ ಘಟನೆಯನ್ನ ಖಂಡಿಸಿದ್ದಾನೆ. ಆದ್ರೆ ಈ ಮಧ್ಯೆ ಕೆಲ ಗ್ರಾಮಸ್ಥರು ಜಿರಳೆಗಳ ಜೊತೆಗೆ ಬಂದಿದ್ದವರೇ ಕಾರನ್ನ ಪುಡಿ ಮಾಡಿಕೊಂಡಿದ್ದಾರೆ ಅನ್ನೋ ಆರೋಪವನ್ನ ಕೂಡ ಮಾಡಿದ್ದಾರೆ.
ಇದರ ತನಿಖೆ ಬಳಿಕ ಸತ್ಯಾಸತ್ಯತೆ ಬೆಳಕಿಗೆ ಬರಬೇಕಿದೆ. ಅಂದಹಾಗೆ ಈಗ ಈ ವಿಚಾರದಲ್ಲಿ ಜಿರಳೆಗಳು ಯಾರ ಮೇಲೆ ಗೂಬೆ ಕೂರಿಸ್ತಾರೆ, ಕಾನೂನಾತ್ಮಕವಾಗಿ ಗೆಲ್ಲೋದಕ್ಕೆ ಸಾಧ್ಯನಾ ಅಂತ ನೋಡಿದ್ರೆ ಈ ವಿಚಾರ ಇಟ್ಕೊಂಡು ಕೋರ್ಟ್ಗೆ ಹೋದ್ರೆ ಉಗಿದು ಕಳಿಸ್ತಾರೆ, ಮರ್ಯಾದೆ ಕಳ್ಕೊಂಡು ಬರೋ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಶಾಲೆಗಳಿಗೆ ವಿಸಿಟ್ ಕೊಡೋದಕ್ಕೆ ಇವರು ಯಾರು? ಇವರನ್ನ ಸಾಂವಿಧಾನಿಕವಾಗಿ ಯಾರಾದರೂ ನೇಮಿಸಿದ್ದಾರಾ? ಯಾರ ಪರ್ಮಿಷನ್ ತಗೊಂಡು ಇವರು ಗ್ರಾಮದ ಒಳಗೆ ಶಾಲೆ ಒಳಗೆ ನುಗ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಬಂದೇ ಬರುತ್ತೆ. ಇದನ್ನ ಡಿಫೆಂಡ್ ಮಾಡೋದಕ್ಕೆ ನಾವು ಈ ದೇಶದ ಪ್ರಜೆ, ನಮಗೆ ಎಲ್ಲವನ್ನೂ ತಿಳ್ಕೊಳ್ಳೋ ಅಧಿಕಾರ ಇದೆ ಅನ್ನೋ ಬಾಲಿಶ ಹೇಳಿಕೆಯನ್ನು ಕೂಡ ಕೊಡ್ತಾರೆ. ಹಾಗಿದ್ರೆ ನಾಳೆ ದಿನ ಇನ್ನೊಂದಷ್ಟು ಜನರು ಗುಂಪು ಕಟ್ಕೊಂಡು ಕೇಜ್ರಿವಾಲ್ ಮನೆಗೆ ಹೋಗಿ ನಾವು ಈ ದೇಶದ ಪ್ರಜೆಗಳು, ನಮಗೆ ನಿಮ್ಮ ಮನೆಯ ಕಿಚನ್ ಡಿಸೈನ್ ಹೇಗಿದೆ ಅಂತ ನೋಡಬೇಕು ಅಂತ ತುಂಬಾ ಆಸೆ ಆಗಿದೆ, ನಮ್ಮನ್ನ ತಡೆದ್ರೆ ಧರಣಿ ಕೂರ್ತೀವಿ, ನಾವು ಜೆನ್ಜಿ ಅಂತ ಹೇಳಿದ್ರೆ ಅದಕ್ಕೆ ಮೀನಿಂಗ್ ಇರುತ್ತಾ? ಆದ್ರಿಂದ ಸ್ವಲ್ಪ ತಲೆಯಲ್ಲಿ ಬುದ್ಧಿ ಇರುವವರಿಗೆ ಇವರ ಮೇಲೆ ಅಸಹ್ಯ ಹುಟ್ಟುತ್ತಾ ಇದೆ. ಇನ್ನು ಇಲ್ಲಿ ಇನ್ನೊಂದು ಸ್ಫೋಟಕ ವಿಚಾರ ಕೂಡ ಇದೆ. ಅದೇನಂದ್ರೆ ಅಶುತೋಷ್ ರಾಂಕ ನೇರವಾಗಿ ಎಜುಕೇಶನ್ ಮಿನಿಸ್ಟರ್ ಮದನ್ ದಿಲಾವರ್ ಹೆಸರು ಹೇಳಿ ಗಡುವು ಕೊಟ್ಟಿರೋದು. ಯಾವ ಕಾರಣಕ್ಕೆ ಅವರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಹೋದ್ರೆ, ಕಳೆದ ವರ್ಷ ರಾಜಸ್ಥಾನದಲ್ಲಿ ದೊಡ್ಡ ಶೈಕ್ಷಣಿಕ ಬದಲಾವಣೆಗೆ ದಿಲಾವರ್ ಕಾರಣ ಆಗಿದ್ರು. 11 ಹಾಗೂ 12ನೇ ತರಗತಿ ಪಠ್ಯದಲ್ಲಿ ಆಜಾದಿ ಕೆ ಬಾದ್ ಕಾ ಸ್ವರ್ಣಿಮ್ ಭಾರತ್ ಅನ್ನೋ ಪಾಠವನ್ನ ತೆಗೆದು ಹಾಕಿದ್ರು. ಅದಕ್ಕೆ ಸೂಕ್ತ ಕಾರಣ ನೀಡಿದ್ದ ಅವರು, ಇದರಲ್ಲಿ ಅನಾವಶ್ಯಕವಾಗಿ ಗಾಂಧಿ ಫ್ಯಾಮಿಲಿಯನ್ನ ಹೊಗಳೋ ಕೆಲಸ ಆಗಿದೆ. ಪ್ರಮುಖ ರಾಷ್ಟ್ರೀಯ ನಾಯಕರ ಹೆಸರನ್ನ ಕೈಬಿಟ್ಟು ಕೇವಲ ಗಾಂಧಿ ಫ್ಯಾಮಿಲಿ ಲೀಡರ್ಗಳನ್ನ ಹಾಡಿ ಹೊಗಳೋ ಕೆಲಸ ಆಗಿದೆ. ಇದರಿಂದ ಮಕ್ಕಳು ಕಲಿಯುವಂಥದ್ದು ಏನೂ ಇಲ್ಲ, ಅದರಿಂದ ಈ ಪಾಠದ ಅವಶ್ಯಕತೆ ಇಲ್ಲ ಅಂತ ಹೇಳಿ ಕಿತ್ತು ಬಿಸಾಡಿದ್ರು. ಈ ನಡೆಯಿಂದ ಕೈ ನಾಯಕರೆಲ್ಲ ರೊಚ್ಚಿಗೆದ್ದು ತಮ್ಮ ಅಸಮಾಧಾನವನ್ನ ಹೊರ ಹಾಕಿದ್ರು. ಆದರೆ ತಮ್ಮ ನಿಲುವನ್ನ ಸಮರ್ಥಿಸಿಕೊಂಡಿದ್ದ ದಿಲಾವರ್ ಈ ಪಾಠಗಳಲ್ಲಿ ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಸೋನಿಯಾ ಗಾಂಧಿ ಬಗ್ಗೆ ದೊಡ್ಡ ವಿವರಣೆ ಕೊಟ್ಟಿದ್ದಾರೆ. ವಾಜಪೇಯಿ ಹಾಗೂ ಮೋದಿ ಬಗ್ಗೆ ಸ್ವಲ್ಪ ಬರೆದುಕೊಂಡಿದ್ದಾರೆ. ಆದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ, ಸರ್ದಾರ್ ವಲ್ಲಭಭಾಯ್ ಪಟೇಲ್, ಡಾಕ್ಟರ್ BR ಅಂಬೇಡ್ಕರ್ ಸೇರಿದಂತೆ ಹಲವರ ಹೆಸರು ಹಾಗೂ ಅವರ ಕೊಡುಗೆಗಳ ಬಗ್ಗೆ ಇಲ್ವೇ ಇಲ್ಲ. 2019ಕ್ಕೆ ಈ ಸಿಲೆಬಸ್ ಅಪ್ಗ್ರೇಡ್ ಆಗಿದೆ. ಆದರೂ ಕೂಡ ಈ ಪಾಠದಲ್ಲಿ ಆರ್ಟಿಕಲ್ 370ರ ರದ್ದತಿ ಬಗ್ಗೆ ಸೇರಿಸಿಲ್ಲ. ಇದನ್ನೆಲ್ಲ ಕಲಿಯೋ ಅಗತ್ಯತೆ ಮಕ್ಕಳಿಗೆ ಇಲ್ಲ ಅಂತ ಹೇಳಿದ್ರು. ಈ ಕಾರಣಕ್ಕೆ ಇವರನ್ನ ಟಾರ್ಗೆಟ್ ಮಾಡಲಾಯ್ತಾ ಅನ್ನೋ ಪ್ರಶ್ನೆ ಕೂಡ ಎದ್ದಿದೆ. ಯಾಕಂದ್ರೆ ಈ ಹಿಂದೆ ಧರ್ಮೇಂದ್ರ ಪ್ರಧಾನ್ ಟಾರ್ಗೆಟ್ ಆಗೋದಕ್ಕೆ ಅವರು ಮುಘಲರ ವೈಭವೀಕರಣಕ್ಕೆ ಬ್ರೇಕ್ ಹಾಕಿದ್ದೇ ಕಾರಣ ಅನ್ನೋದು ದೊಡ್ಡ ಸುದ್ದಿಯಾಗಿತ್ತು. ಈಗ ಪರ್ಟಿಕ್ಯುಲರ್ ಆಗಿ ಜಿರಳೆಗಳು ದಿಲಾವರನ್ನ ಟಾರ್ಗೆಟ್ ಮಾಡ್ತಾ ಇರುವಾಗ ಸಹಜವಾಗಿಯೇ ಇಂಥ ಅನುಮಾನಗಳು ಬಂದೇ ಬರುತ್ತೆ. ಇನ್ನು ಈ ಘಟನೆ ಹೇಗೆ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದು ಕೂಡ ಮುಖ್ಯವಾಗಿದೆ. ಒಂದು ವೇಳೆ ಜಿರಳೆಗಳ ವಿರುದ್ಧ ಕೇಂದ್ರ ಸರ್ಕಾರ ಆಕ್ಷನ್ ತೆಗೆದುಕೊಂಡಿದ್ರೆ ಅದಕ್ಕೆ ಸರ್ವಾಧಿಕಾರ, ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಧ್ವನಿಯನ್ನ ಅಡಗಿಸುವ ಯತ್ನ, ಈ ರೀತಿ ಬಣ್ಣಗಳನ್ನ ಕಟ್ಟಿ ಇನ್ನೊಂದು ರೀತಿ ಹಂಗಾಮ ಮಾಡೋದಕ್ಕೆ ಅವಕಾಶ ಇರ್ತಾ ಇತ್ತು. ಆದ್ರೆ ಈಗ ಕೇಂದ್ರ ಸರ್ಕಾರ ಏನ್ ಮಾಡ್ತಾರೋ ಮಾಡ್ಲಿ ನೋಡೋಣ ಅಂತ ಬಿಟ್ಟಿದ್ದು, ಲಂಗು ಲಗಾಮಿಲ್ಲದೆ ಜಿರಳೆಗಳೆಲ್ಲ ಮಿತಿ ಮೀರ್ತಾ ಇದ್ದಾರೆ. ಸಾಲದಕ್ಕೆ ಭಾರತೀಯರನ್ನೇ ಎದುರು ಹಾಕಿಕೊಳ್ತಾ ಇದ್ದಾರೆ. ಆದ್ರಿಂದ ಜನತಾ ಜನಾರ್ದನರೇ ಪ್ರಸಾದ ವಿನಿಯೋಗ ಮಾಡುವಂತಾಗಿದೆ. ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ.